ಹಲೋ ಹಾಯ್ ನಮಸ್ತೆ ಸ್ಟೂಡೆಂಟ್ಸ್. ನಾವು ಮೊದಲನೇ ಕ್ಲಾಸಲ್ಲಿ ಗಣಿತದ ಸುಲಭ ಟ್ರಿಕ್ಸ್ಗಳಲ್ಲಿ 5ರಿಂದ ಗುಣಿಸುವ ಸಂಖ್ಯೆಗಳನ್ನ ನೋಡಿದ್ವಿ. ಆದರೆ ಈ ದಿನ ಕ್ಲಾಸಲ್ಲಿ ನಾವು ಗಣಿತದ ಸುಲಭ ಟ್ರಿಕ್ಸ್ಗಳಲ್ಲಿ ಒಂದು ಹೊಸ ಕಾನ್ಸೆಪ್ಟನ್ನು ತಂದಿದ್ದೇವೆ. ಅದರಲ್ಲಿ ಏನಿದೆಯಪ್ಪ ಅಂದರೆ 5ರಿಂದ ಭಾಗಿಸುವ ಶಾರ್ಟ್ಕಟ್ ವಿಧಾನ. ಮೊದಲನೇ ಕ್ಲಾಸಲ್ಲಿ 5ರಿಂದ ಗುಣಿಸೋ ವಿಧಾನ ಕಲಿತಿದ್ವಿ. ಈ ಕ್ಲಾಸಲ್ಲಿ 5ರಿಂದ ಭಾಗಿಸೋ ವಿಧಾನವನ್ನು ಕಲಿಯೋಣ ಮಕ್ಕಳೇ. ಹಾಗೆಯೇ ಡಿವೈಡೆಡ್ ಬೈ 5 ಅಂತ ಅಂದರೆ ಈ ನಿಯಮ ಏನಿದೆ ಅಂತಂದರೆ ಫಸ್ಟ್ ನೋಡೋಣ. ಮೊದಲನೇದಾಗಿ ಯಾವುದೇ ಸಂಖ್ಯೆಯನ್ನು 5ರಿಂದ ಭಾಗಿಸಲು ಆ ಸಂಖ್ಯೆಯನ್ನು ಡಬಲ್ ಅಂದರೆ 2ರಷ್ಟು ಮಾಡಿ ಕೊನೆಯಿಂದ ಒಂದು ಅಂಕಿ ಬಿಟ್ಟು ಚುಕ್ಕೆ ಇಡೋದು. ಚುಕ್ಕೆ ಇಡಿ ಅಂದರೆ ಅರ್ಥ ಡೆಸಿಮಲ್ ಪಾಯಿಂಟನ್ನು ಇಡೋದು ಮಕ್ಕಳೇ. ಈಗ ನಿಯಮ ಅರ್ಥ ಆಗಿದೆ ಅಲ್ವಾ? ಅಂದರೆ ಯಾವುದೇ ಸಂಖ್ಯೆ ಕೊಟ್ಟಿರಲಿ ಆ ಸಂಖ್ಯೆನ ಏನು ಮಾಡಬೇಕು ನಾವು ಡಬಲ್ ಅಂದರೆ ಅದು 2ರಷ್ಟು ಮಾಡಬೇಕು. ಆದರೆ 2ರಷ್ಟು ಮಾಡೋದು ಅಂದರೆ 2ರಿಂದ ಗುಣಾಕಾರ ಮಾಡಬೇಕು. ಮಾಡಿ ಕೊನೆಯಿಂದ ಒಂದು ಸಂಖ್ಯೆಯನ್ನು ಬಿಟ್ಟು ಆ ಸಂಖ್ಯೆಗೆ ಏನು ಮಾಡಬೇಕು ನಾವು ಡೆಸಿಮಲ್ ಪಾಯಿಂಟನ್ನು ಅಥವಾ ಚುಕ್ಕೆಯನ್ನು ಇಡಬೇಕು. ಆಗ ನಮಗೇನಾಗುತ್ತೆ 5ರಿಂದ ಭಾಗಿಸಿದಾಗ ಬರೋ ಉತ್ತರಕ್ಕೆ ಸಮನಾಗಿರುತ್ತೆ ಮಕ್ಕಳೇ. ಹಾಗೆ ಉದಾಹರಣೆ ನೋಡ್ತಾ ಹೋಗೋಣ. ಯಾವುದೇ ಒಂದು ಉದಾಹರಣೆ ತೊಗೊಂಡ್ರು ಅದನ್ನು ನಾವು ಸಾಮಾನ್ಯ ವಿಧಾನ ಮತ್ತು ಸುಲಭ ವಿಧಾನ ಎರಡರಲ್ಲೂ ಕೂಡ ಮಾಡ್ತಾ ಹೋಗೋಣ ಮಕ್ಕಳೇ. ಈಗ ಮೊದಲನೇ ಉದಾಹರಣೆ ಏನಿದೆ ಅಂದರೆ 250ನ್ನು 5ರಿಂದ ಭಾಗಿಸೋದು. ನಾವು ಸಾಮಾನ್ಯ ವಿಧಾನದ ಮೂಲಕ ನೋಡಿದಾಗ ಏನಾಗುತ್ತೆ ಮಕ್ಕಳೇ, 250ನ್ನು 5ರಿಂದ ಭಾಗಿಸೋದಾದರೆ ಫಸ್ಟ್ 25 ಇದೆ. 25ನ ಸಂಖ್ಯೆ 5ರಿಂದ ಸಂಪೂರ್ಣ ಭಾಗ ಆಗುತ್ತೆ. ಸೊ ಹಾಗಾಗಿ 5 ಎಷ್ಟಾಗುತ್ತೆ 25 ಆಯಿತು. 25ನ್ನು 25ರಲ್ಲಿ ಕಳೆದ್ರೆ 0 ಬರುತ್ತೆ. 1 0ನೇ ಕೆಳಗಡೆ ತೊಗೋತೀವಿ ಮತ್ತು ಆ 0ನ ಭಾಜ್ಯದಲ್ಲಿ ಕೂಡ ಬಂದರೆ ಎಷ್ಟಾಗುತ್ತೆ ನಮಗೆ 250ನ್ನು 5ರಿಂದ ಭಾಗಿಸಿದ್ರೆ 50 ಉತ್ತರ ಬರುತ್ತೆ. ಇದು ಸಾಮಾನ್ಯ ವಿಧಾನ. ಆದರೆ ನಾವು ಸುಲಭ ವಿಧಾನ ಶಾರ್ಟ್ಕಟ್ ವಿಧಾನದ ಮೂಲಕ ಮಾಡೋದಾದರೆ ಇಲ್ಲೇನಿದೆ ನೋಡಿರಿ, 250ನ್ನು 5ರಿಂದ ಭಾಗಿಸ್ಬೇಕಂದ್ರೆ ಮೊದಲು ಏನು ಮಾಡಬೇಕು, ಆ ಸಂಖ್ಯೆನ ಡಬಲ್ ಮಾಡಬೇಕು. ಡಬಲ್ ಅಂದರೆ 2ರಿಂದ ಗುಣಿಸೋದು. 2ರಿಂದ ಗುಣಿಸಿದ್ರೆ ಉತ್ತರ ಏನು ಬರುತ್ತೆ 250 500 ಆಗುತ್ತೆ. ಈಗ ಕೊನೆಯ ಕೊನೆಯಿಂದ 0ಗಿಂತ ಮುಂಚೆ ಒಂದು ಚುಕ್ಕೆ ಇಟ್ಟರೆ ಎಷ್ಟಾಗುತ್ತೆ, ಅದು 0ಯಿಂದ ಒಂದು ಚುಕ್ಕೆ ಇಟ್ಟಾಗ ಅದು ಡೆಸಿಮಲ್ ಪಾಯಿಂಟ್ ಅಂತೇವೆ. ಉತ್ತರ ಎಷ್ಟು ಬರುತ್ತೆ ನಮಗೆ 50 ಬರುತ್ತೆ. ಅಂದರೆ ಎರಡೂ ವಿಧಾನದಿಂದನೂ ಕೂಡ ನಮಗೇನಾಗುತ್ತೆ ಉತ್ತರ ಅಷ್ಟೇ ಬರುತ್ತೆ. ಆದರೆ ಶಾರ್ಟ್ ವಿಧಾನದಿಂದ ದೊಡ್ಡ ಸಂಖ್ಯೆಗಳನ್ನ ನಾವೇನು ಮಾಡ್ಬೋದು, ಈಸಿಯಾಗಿ ಭಾಗಾಕಾರ ಮಾಡ್ಬೋದು. ಆದರೆ ಎರಡನೇ ಉದಾಹರಣೆ ನೋಡೋಣ, ಟ್ರೈ ಮಾಡಿ ಮತ್ತು ನೋಡೋದ್ರಲ್ಲಿ ಏನಿದೆ ಅಂದರೆ 860ನ್ನು 5ರಿಂದ ಭಾಗಿಸೋದು. ಸಾಮಾನ್ಯ ವಿಧಾನದ ಮೂಲಕ ಮಾಡೋದಾದರೆ ಏನಾಗುತ್ತೆ, 860ನ್ನು 5ರಿಂದ ಭಾಗಿಸಿದಾಗ ಫಸ್ಟು 8 ಅನ್ನೋದು 5ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ. 5 5ರಿಂದ 5ನ್ನು 1ರಿಂದ ಗುಣಿಸಿದರೆ ಎಷ್ಟಾಗುತ್ತೆ 5 ಬರುತ್ತೆ. 8ರಲ್ಲಿ 5ನ್ನು ಕಳೆದ್ರೆ 3 ಉಳಿಯುತ್ತೆ. ನೆಕ್ಸ್ಟ್ 6ನ್ನು ಕೆಳಗಡೆ ತೊಗೊಂಡ್ರೆ ಎಷ್ಟಾಯಿತು 36 ಆಯಿತು. ಆ 36 5ರ ಮಗ್ಗಿಂದ ಎಷ್ಟರಿಂದ ಬರುತ್ತೆ ಅಂದರೆ 5ನ್ನು 7ರಿಂದ ಗುಣಿಸಿದಾಗ 35 ಆಗುತ್ತೆ. ನೆಕ್ಸ್ಟ್ ಅದರಿಂದ 36ರಲ್ಲಿ 35ನ್ನು ಕಳೆದ್ರೆ ಎಷ್ಟಾಯಿತು 1 ಆಯಿತು. ಮತ್ತು 0 ತೊಗೊಂಡ್ರೆ ಎಷ್ಟಾಯಿತು 10 ಆಯಿತು. 5ನ್ನು 2ರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ 10 ಆಗುತ್ತೆ. ಈಗ ಪೂರ್ಣ ಅದು ಏನಾಯಿತು ಭಾಗ ಆಗಿ ಎಷ್ಟು ಬಂದಿದೆ ನಮಗೆ 172 ಉತ್ತರ ಬಂದಿದೆ. ಅಂದರೆ 860ನ್ನು 5ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ 172 ಆಗುತ್ತೆ. ಅದೇ ನಾವು ಸುಲಭ ವಿಧಾನದ ಮೂಲಕ ಮಾಡೋದಾದರೆ 860ನ್ನು 5ರಿಂದ ಭಾಗಿಸ್ಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಡಬಲ್ ಅಂದರೆ 2ರಿಂದ ಗುಣಿಸ್ರಿ. 2ರಿಂದ 0ಯಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ 0 ಆಯಿತು. 2ರಿಂದ 6ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 2 ಬರುತ್ತೆ. 12 ಆಯಿತು. 2ನ್ನು ಬರುತ್ತೆ 1 ಕ್ಯಾರಿ ಕೊಡ್ತೀವಿ. 2ನ್ನು 8ರಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ 16 ಆಗುತ್ತೆ. 16ಕ್ಕೆ ಒಂದು ಸೇರಿಸಿ ಎಷ್ಟಾಯಿತು 17 ಆಯಿತು. ಈಗ ಕೊನೆಯಿಂದ ಒಂದು ಸ್ಥಾನ ಬಿಟ್ಟು 0 ಇಟ್ಟರೆ ಎಷ್ಟಾಗುತ್ತೆ 172 ಆನ್ಸರ್ ಬರುತ್ತೆ. ಸೊ ನಮಗೆ ಈಸಿ ಮೆಥಡಿಂದ ಮಾಡೋದು ತುಂಬ ಬೇಗ ಆಗುತ್ತೆ. ಇದೇ ಥರ ಮತ್ತೊಂದು ಎಕ್ಸಾಂಪಲ್ನ ಟ್ರೈ ಮಾಡಿ. ಅದೇನಿದೆ ಅಂದರೆ ಸೊ ನಾವು 1 ಅಂಕೆ 2 ಅಂಕೆ 3 ಅಂಕೆ ಅಷ್ಟೇ ಅಲ್ಲ 4 ಅಂಕೆ ಸಂಖ್ಯೆಗಳನ್ನು ಕೂಡ ಈ ವಿಧಾನದ ಮೂಲಕ ಮಾಡ್ತಾ ಹೋಗ್ಬೋದು. ಇಲ್ಲಿಂದ ಮೊದಲನೇದಾಗಿ 1255ನ್ನು 5ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ನೋಡಿರಿ. ಸುಲಭ ವಿಧಾನ ನಾವು ಸಾಮಾನ್ಯ ವಿಧಾನದಲ್ಲೇ ನೋಡಿದ್ರೆ ಫಸ್ಟ್ ಏನಾಗುತ್ತೆ 12 ಅನ್ನೋದು 5ರಿಂದ ಭಾಗ ಆಗುತ್ತೆ. 5 2 10 ಆದರೆ 2 ಉಳಿಯಿತು. ಮತ್ತು 5ನೇ ಕೆಳಗಡೆ ತೊಗೊಂಡ್ರೆ 25 ಆಯಿತು. 5 ಎಷ್ಟಾಗುತ್ತೆ 25 ಆಗುತ್ತೆ. ಇದು ಕೂಡ 0 ಬರುತ್ತೆ. 5ನ್ನು ಕೆಳಗಡೆ ತೊಗೊಂಡ 5 1ರಿಂದ ಭಾಗ ಆಗುತ್ತೆ. 5 1 5 ಆದರೆ 0 ಆಯಿತು. ಸೊ ನಮ್ಗೆ ಉತ್ತರ ಏನು ಬಂದಿದೆ 251 ಬಂದಿದೆ. ಸೊ 251 ಅನ್ನೋದು ನಮ್ಗೆ ಅದನ್ನೇ ನಾವೇನಾದರೂ ಯಾವ ವಿಧಾನದ ಮೂಲಕ ಟ್ರಿಕ್ ಮೂಲಕ ಕೂಡ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಮಕ್ಕಳೇ 1255ನ್ನು 2ರಿಂದ ಗುಣಿಸಿದ್ರೆ ಎಷ್ಟಾಯಿತು 2 5 10 ಆಗುತ್ತೆ. 1 0 ಬರುತ್ತೆ. 1 ಕ್ಯಾರಿ ಆಯಿತು. 2 5 10 ಮತ್ತು 1 ಅಂದರೆ 11 ಆಗುತ್ತೆ. 1 ಕ್ಯಾರಿ ಬರುತ್ತವೆ. 2 2 4 ಆಗುತ್ತೆ. 1 ಸೇರಿದ್ರೆ 5 ಆಯಿತು. 2 1 2 ಕೊನೆಯಿಂದ ಒಂದು ಸ್ಥಾನದಿಂದ 0 ಇಟ್ಟರೆ ಎಷ್ಟಾಗುತ್ತೆ 250 ಆಗುತ್ತೆ. ಸೊ ನಮಗೆ ಸುಲಭ ವಿಧಾನದಿಂದ ಮಾಡ್ತಾ ಹೋದಾಗ ತುಂಬ ಈಸಿ ಆಗ್ತಾ ಹೋಗುತ್ತೆ ಮಕ್ಕಳೇ.
ಇದೇ ಥರ ಬೇರೆ ಈ ವಿಧಾನ ನಿಮ್ಗೆ ಅರ್ಥ ಆಗಿದ್ದರೆ ಕೆಳಗಡೆ ಇರೋ ಉದಾಹರಣೆಗಳನ್ನ ಪ್ರಯತ್ನ ಮಾಡಿ ಮತ್ತು ಉತ್ತರವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.